ಗಂಡ ಮತ್ತು ಹೆಂಡತಿಯ ನಡುವೆ ಜಗಳ ಆಗಿದೆ. ಗಂಡನೂ ಬೇಡ ಮಗುನೂ ಬೇಡ ಅಂಥೇಳಿ ಇಬ್ಬರನ್ನ ಬಿಟ್ಟು ಹೆಂಡತಿ ದೂರ ಹೋಗಿದ್ದಾಳೆ. ಹೆಂಡತಿ ದೂರ ಹೋಗಿ ಸ್ವಲ್ಪೇ ದಿನಕ್ಕೆ ಮಗ ನಾಪತ್ತೆಯಾಗಿದ್ದಾನೆ. ನನ್ನ ಮಗ ನಾಪತ್ತೆ ಆಗಲಿಕ್ಕೆ ಕಾರಣನೇ ನನ್ನ ಹೆಂಡತಿನೇ ನನ್ನ ಜೊತೆಗಿದ್ದಂತಹ ಮಗನನ್ನು ಕಿಡ್ನ್ಯಾಪ್ ಮಾಡಿದಾಳೆ ಅಂಥೇಳಿ ಪಾಪ ತಂದೆ ಈಗ ಪರಿತಪಿಸ್ತಾ ಇದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮಗಳನ್ನೇ ಕಿಡ್ನಾಪ್ ಮಾಡಿಸಿದ್ಲ ತಾಯಿ, ಮಗಳನ್ನ ಹುಡುಕೊಡುವಂತೆ ತಂದೆ ಕಣ್ಣೀರು. ಈ ಅಪ್ಪ ಮಗಳ ರೀಲ್ಸ್ ಒಂದ್ಸಲ ನೋಡಿ. ಮುದ್ದಾದ ಮಗಳ ಜೊತೆ ಹಳೆ ಕಹಿ ನೆನಪನ್ನ ಮರೆತು ಖುಷಿ ಪಡ್ತಿದ್ದ ತಂದೆಗೆ ಮತ್ತೆ ಮಗಳಿಲ್ಲದ ಸಂಕಷ್ಟ ತಂದೊಡ್ಡಿದ್ದಾರೆ. ಬನಶಂಕರಿಯ ಶಫೀವುಲ್ಲಾ ತನ್ನ 3.5 ವರ್ಷದ ಮುದ್ದಾದ ಮಗಳು ಶಹಜಾದಿ ಅಮೈರಾಳ ಜೊತೆ ಲೋಕವನ್ನೇ ಮರೆತು ಖುಷಿಯಾಗಿದ್ರು. ಇದೀಗ ಏಕಾಏಕಿ ಮುದ್ದು ಮಗಳ ಕಿಡ್ನಾಪ್ ಆಗಿದ್ದು ಮಗಳನ್ನ ಹುಡುಕೊಡಿ ಅಂತ ಶಫೀವುಲ್ಲಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. 2015ರಲ್ಲಿ ಶಫೀವುಲ್ಲಾ ಆಯಿಷಾ ಸಿದ್ದಿಕಿ ಅನ್ನೋರ್ನ ಮದುವೆ ಆದ್ರು. ಹಾಲ್ ಕುಡಿಯೋ ಮಗುವನ್ನ ಟ್ಯಾನರಿ ರಸ್ತೆಯ ಪರಿಚಿತರೊಬ್ಬರ ಮನೆಯಲ್ಲಿ ಬಿಟ್ಟು ಹೋಗಿದ್ದ ಆಯಿಷಾ ಪ್ರೀತಿಸ್ತಾ ಇದ್ದವನೊಂದಿಗೆ ಮತ್ತೊಂದು ಮದುವೆ ಆಗಿದ್ರು. ಹೆಂಡತಿಗೆ ವಿಚ್ಛೇದನ ಕೊಟ್ಟು ಅವತ್ತಿನಿಂದ ಮಗು ಅಮರೈಳ ಆರೈಕೆಯಲ್ಲಿ ತಂದೆ ಬ್ಯುಸಿಯಾಗಿದ್ರು. ಫರ್ನಿಚರ್ ಶಾಪ್ ಇಟ್ಕೊಂಡಿದ್ದ ಶಫಿ ಬಳಿ ವಸೀಂ ಎನ್ನುವಾತ ಕೆಲಸ ಮಾಡ್ಕೊಂಡಿದ್ದ. 1.5 ವರ್ಷದ ಹಿಂದೆ ಕೆಲಸ ಬಿಟ್ಟು ಹೋಗಿದ್ದವನು 4-5 ದಿನಗಳ ಹಿಂದೆ ಪ್ರತ್ಯಕ್ಷವಾಗಿ ಅಣ್ಣ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ಅಂದಿದ್ದ. ಹಳೆ ಹುಡುಗ ಅಲ್ವಾ ಅಂತ ಶಫಿ ಕೆಲ್ಸಕ್ಕೆ ತಗೊಂಡ್ರು. ಖತರ್ನಾಕ್ ವಸೀಂ ಅವತ್ತೇ ಶಫಿ ಅವರ ಮುದ್ದಾದ ಮಗಳು ಅಮೈರಾಳನ್ನ ಕಿಡ್ನಾಪ್ ಮಾಡಿದ್ದು ಸಿಸಿಟಿವಿಯಲ್ಲಿ ಸರಿಯಾಗಿದೆ. 2 ವರ್ಷದ ಮುಂಚೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಶಾಹಿ ಶರೀಫ್ ಅಂತ ಒಬ್ಬ ಹುಡುಗನಿಗೆ ಪ್ರೀತಿ ಮಾಡಿ ಅವ್ರ ಜೊತೆ ಹೊಂಟೋಗ್ಬಿಟ್ಟಿದ್ರು ಸರ್. ಆಮೇಲೆ ನಾನು ತಕ್ಷಣ ಹೋಗ್ಬಿಟ್ಟು ಕಗ್ಲಿಪುರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ, ದೂರು ಕೊಟ್ಟೆ. ಅವರೆಲ್ಲ ಹುಡ್ಕಾಡಿದ್ರು ಸರ್. ಹುಡ್ಕಾಡಿ ಅವರು ಇಬ್ಬರಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದರು ಸರ್. ಕರ್ಕೊಂಡು ಬಂದು ಅಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಸರ್. ಬಾ ಮಗು ಇದೆ, ಬೇಡ ಜೀವನ ಹಾಳು ಮಾಡ್ಕೋಬೇಡ ಅಂದಿದ್ದಕ್ಕೆ ನಾನು ನಿನ್ನ ಜೊತೆ ಬರಲ್ಲ, ಮಗುನೂ ಬೇಡ, ನೀನೇ ಇಟ್ಕೊ, ನಾನು ಶಾಹಿದ್ ಜೊತೆನೇ ಹೋಗ್ತೀನಿ. ನೀನು ಸರಿ ಇಲ್ಲ, ನೀನು ಚೆನ್ನಾಗಿಲ್ಲ, ನೀನು ಬಡವ, ನಿನ್ನ ಮಗುನೂ ಬೇಡ, ಹೆಣ್ಮಗು ಅದು, ಗಂಡ್ಮಗು ಇದ್ದಿದ್ರೆ ತಗೊಂಡೋಗ್ತಾ ಇದ್ದೆ, ಹೆಣ್ಮಗು ಬೇಡ, ಹೊಟ್ಟೋಗ್ಬಿಟ್ಲು ಸರ್. ಆವಾಗಿಂದ ನಾನು ಸಾಕ್ತಾ ಇದ್ದೀನಿ ಸರ್ ಮಗುಗೆ. ಆ ಮಗು ಹಾಲು ಕುಡಿಯೋ ಟೈಮಲ್ಲಿ ಬಿಟ್ಬಿಟ್ಟು ಹೋಗಿದ್ದು ಸರ್ ಮಗುಗೆ. ಈ ಬಗ್ಗೆ ಬನಶಂಕರಿ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿರೋ ಶಫಿ ಮಗಳನ್ನ ಹುಡುಕೊಡಿ ಅಂತ ಹೇಳಿದ್ರೆ ಮಗು ಆಕೆ ತಾಯಿ ಬಳಿ ಇದೆ ಹೋಗು ಅಂತಿದ್ದಾರಂತೆ. ತಾಯಿಯೇ ಮಗುವನ್ನ 1 ಲಕ್ಷ ಕೊಟ್ಟು ಕಿಡ್ನಾಪ್ ಮಾಡಿಸಿದಾಳೆ ಅಂತ ಶಫಿ ಆರೋಪಿಸ್ತಿದ್ದಾರೆ. ಸಂಪರ್ಕದಲ್ಲಿ ಇದ್ದ ಅಂತ ಇವ್ರ ತಾಯಿ ಹೇಳ್ತಾ ಇದ್ದಾರೆ ಸರ್. ವಾಸಿಮ್ ಅವ್ರ ತಾಯಿ ನೆನೆ ನಮ್ಮ ಮನೆ ಹತ್ರ ಬಂದಿದ್ರು ಸರ್. 1 ಲಕ್ಷ ರೂಪಾಯಿ ಕೊಡ್ತೀನಿ, ನಿನ್ಗೆ ಮದುವೆ ಮಾಡಿಸ್ತೀನಿ, ಮಗುನ ಎತ್ಕೊಬಂದು ಕೊಟ್ಬಿಡು ಅಂತ ಹೇಳಿದ್ದಕ್ಕೆ ಈ ಕೆಲಸ ಮಾಡಿದ್ನಂತೆ ಸರ್ ಅವನು. ಇವಾಗ ಬಂದ್ಬಿಟ್ಟು ಇನ್ನೊಬ್ಬ ಹುಡುಗನ್ಗೆ ಎತ್ಕೊಬಂದ್ಬಿಡು ಅಂತ ಹೇಳ್ಬಿಟ್ಟು ಸಲೀಸಾಗಿ ತೊಗೊಂಡೋಗ್ಬಿಟ್ಟು ಇವಾಗ ಪೊಲೀಸ್ನವ್ರ ಹತ್ರ ಹೋಗಿ ಕೇಳಿದ್ದಕ್ಕೆ ತಾಯಿ ಹತ್ರ ಇದೆ ಮಗು, ಕಸ್ಟಡಿನಲ್ಲಿ ತಾಯಿ ಇಲ್ಲ ಇರಲಿ, ಕಾನೂನಲ್ಲಿ ಇರೋದು ಕಾನೂನಲ್ಲಿ ಇದೆ ಸರ್, ಎಲ್ಲ ಇದೆ ಕಾನೂನಲ್ಲಿ. ನಮಗೆ ಏನು ಸರ್, ನಾವು ನೊಂದಿದ್ದೀವಿ, ನಮಗೆ ಏನು ಸಿಗುತ್ತೆ ಸರ್ ಕಾನೂನಲ್ಲಿ? ಮಗು ಕೊಡ್ದಿದ್ರು ಪರವಾಗಿಲ್ಲ, ಆ ಮಗುವನ್ನು ಒಂದ್ಸಲ ತೋರಿಸಿ ಅಂತ ಶಫಿ ಅಂಗಲಾಚ್ತಾ ಇದ್ದಾರೆ. ಶಫಿಯಿಂದ ಮಗುವನ್ನ ಕಿಡ್ನಾಪ್ ಮಾಡಿದವನು ಮಾಡಿಸಿದವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಶಫಿಗೆ ಮಗಳನ್ನ ಒಪ್ಪಿಸಬೇಕಿದೆ. ಬನಶಂಕರಿ ಪೊಲೀಸರು ಮಗುವನ್ನ ತಂದೆ ಮಡಲಿಗೆ ಒಪ್ಪಿಸ್ತಾರಾ ಕಾದ್ ನೋಡ್ಬೇಕು. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.